ಡಿ ಬಾಸ್ ಅಭಿನಯದ ದಿ ಡೆವಿಲ್ ಚಿತ್ರ ಡಿಸೆಂಬರ್ 11ರಂದು ರಾಜ್ಯಾದ್ಯಂತ ಬಿಡುಗಡೆ. ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ತಪ್ಪದೇ ವೀಕ್ಷಿಸಿ. ಸ್ಯಾಂಡಲ್ವುಡ್ ನಲ್ಲಿ ಈಗ ಸದ್ಯಕ್ಕೆ ಡೆವಿಲ್ ಜ್ವರ ಶುರುವಾಗಿದೆ. ಯಾಕೆ ಡೆವಿಲ್ ಜ್ವರ ಶುರುವಾಗಿದೆ ಅಂತ ಹೇಳಿದರೆ, ಆರಂಭದಿಂದನೂ ಕೂಡ ಈ ಸಿನಿಮಾ ಸಾಕಷ್ಟು ನಿರೀಕ್ಷೆಯನ್ನು ಮೂಡಿಸಿತ್ತು. ಅಷ್ಟೇ ಅಲ್ಲ, ಒಂದಷ್ಟು ಕುತೂಹಲವನ್ನು ಕೂಡ ಕೆರಳಿಸಿತ್ತು. ಫ್ಯಾನ್ಸು ಈ ಸಿನಿಮಾ ಯಾವಾಗ ಬರುತ್ತೆ ಅಂತ ತುದಿಗಾಲ ಮೇಲೆ ನಿಂತ್ಕೊಂಡು ಕಾಯ್ತಾ ಇದ್ರು. ಈಗ ಡಿಸೆಂಬರ್ 11ಕ್ಕೆ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಒಂದೇ ದಿನ ಬಾಕಿ ಇರುವಂತೆ ಡೆವಿಲ್ ಹಬ್ಬರ ಜೋರಾಗ್ತಾ ಇದೆ. ಪ್ರತಿಯೊಂದು ಊರಲ್ಲೂ ಕೂಡ ಹಬ್ಬದಂತೆ ಡೆವಿಲ್ ಚಿತ್ರವನ್ನು ರಾರಾಜಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಥಿಯೇಟರ್ ಮುಂದೆ ಕೂಡ ಜಾತ್ರೆಯ ವಾತಾವರಣವನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಪ್ರತಿ ಗಲ್ಲಿಯಲ್ಲೂ ಕೂಡ ದರ್ಶನ್ ಅವರ ಭಾವಚಿತ್ರಗಳು ರಾರಾಜಿಸ್ತಾ ಇದ್ದಾವೆ. ವಿಶೇಷ ಅಂದರೆ, ಈಗಾಗಲೇ ಫಸ್ಟ್ ಡೇ ಕಲೆಕ್ಷನ್ನು ಬೆಳಗಿನ ಜಾವ ಏನಿದೆ ಫ್ಯಾನ್ಸ್ ಶೋ ಎಲ್ಲ ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿದ್ದಾವೆ. ಸೊ ಎಲ್ಲ ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿರ್ತಕ್ಕಂಥ ಕಲೆಕ್ಷನ್ನೇ ಹೆಚ್ಚು ಕಮ್ಮಿ 2,52,00,000 ಗಳಿಕೆ ಆಗಿದೆ ಅಂಥೇಳಿ ಈಗ ಒಂದಷ್ಟು ಚಿತ್ರತಂಡದಿಂದ ಮಾತುಗಳು ಕೇಳಿ ಬರ್ತಾ ಇದೆ. ಅದಷ್ಟೇ ಅಲ್ಲ, 2 ಲಕ್ಷ ಟಿಕೆಟ್ಗಳು ಈಗ ಆಲ್ರೆಡಿ ಸೋಲ್ಡ್ ಔಟ್ ಆಗಿರುವಂಥದ್ದು. ಮತ್ತು ಬೆಳಗಿನ ಶೋ ಅಷ್ಟೇ ಅಲ್ಲ, ಅದರ ಹೊರತುಪಡಿಸಿ ಇಡೀ ದಿನದ ಶೋಗಳು ಕೂಡ ಹೌಸ್ಫುಲ್ ಆಗಿವೆ. ಸೊ ಇಡೀ ದಿನದ ಶೋನಲ್ಲಿ ಫ್ಯಾನ್ಸ್ಗಳದೇ ಕಾರುಬಾರ ಅಂತಲೇ ಹೇಳ್ಬೋದು. ಮುಂಗಡವಾಗಿ ಏನು ಟಿಕೆಟ್ ಬುಕ್ಕಿಂಗ್ ಶುರುವಾಯಿತು, ಆವಾಗಿಂದನೂ ಕೂಡ ನುಗ್ಗಲಿನಲ್ಲಿ ಫ್ಯಾನ್ಸ್ಗಳು ಟಿಕೆಟ್ ಬುಕ್ಕಿಂಗ್ ಮಾಡಿದ್ದಾರೆ. ಒಬ್ಬೊಬ್ಬ ಫ್ಯಾನ್ಸು 100, 200, 50 ಟಿಕೆಟ್ಗಳನ್ನು ಖರೀದಿ ಮಾಡಿರುವುದು ನಿಜಕ್ಕೂ ಇದು ಒಂದು ರೀತಿಯ ದಾಖಲೆ ಅಂತಲೇ ಹೇಳ್ಬೋದು. ಯಾಕಂದರೆ ಡೆವಿಲ್ ಸಿನಿಮಾ ಯಾವಾಗ ಪೋಸ್ಟ್ರು ಹೊರಗೆ ಬಂತು, ಯಾವಾಗ ಟೈಟಲ್ ಬಂತು, ಅಲ್ಲಿಂದ ನಿರೀಕ್ಷೆ ಹೆಚ್ಚಾಗ್ತಾ ಹೋಯಿತು. ಸೊ ಯಾವುದೋ ಒಂದು ಘಟನೆಯಲ್ಲಿ ದರ್ಶನ್ ಅವರು ಒಳಗಿದ್ದಾರೆ. ಆದರೆ ದರ್ಶನ್ ಒಳಗಿದ್ರೂ ಕೂಡ ನಾವು ಆ ಸಿನಿಮಾವನ್ನು ಹೆಗಲ ಮೇಲೆ ಹೊತ್ತು, ತಲೆ ಮೇಲೆ ಹೊತ್ತು ಅದನ್ನು ಮೆರೆಸ್ತೀವಿ ಅಂಥೇಳಿ ಫ್ಯಾನ್ಸ್ಗಳು ಪಣ ತೊಟ್ಟರು. ನಿಜಕ್ಕೂ ಅದೇ ರೀತಿಯಾಗಿ ಫ್ಯಾನ್ಸ್ಗಳು ಈ ಸಿನಿಮಾವನ್ನು ದೊಡ್ಡ ಮಟ್ಟಕ್ಕೆ ಕೊಂಡೊಯ್ಯಬೇಕು ಅನ್ನೋ ರೀತಿಯಲ್ಲಿ ಸಕಲ ಸಿದ್ಧತೆಗಳನ್ನೆಲ್ಲ ಮಾಡಿಕೊಂಡು ಊರಲ್ಲೂ ಕೂಡ ಈಗಾಗಲೇ ಬೈಕ್ ಶೋ ರೈಡ್ ಮಾಡಿದ್ರು, ಆಮೇಲೆ ಮೆರವಣಿಗೆಗಳನ್ನು ಮಾಡಿದ್ರು. ಸೊ ಬ್ಯಾನರು, ಕಟ್ಔಟು ಎಲ್ಲಿ ಬೇಕೋ ಅಲ್ಲಿ ರಾರಾಜಿಸುವಂತೆ ಮಾಡಿದರು. ಅದಷ್ಟೇ ಅಲ್ಲ, ಪ್ರತಿಯೊಬ್ಬ ಫ್ಯಾನ್ಸ್ ಅಸೋಸಿಯೇಷನ್ ಇರ್ತಕ್ಕಂಥ ಅಭಿಮಾನಿಗಳು ಖುದ್ದಾಗಿ ಥಿಯೇಟ್ರ್ ಮುಂದೆ ಹೋಗಿ ಥಿಯೇಟ್ರ್ ಮುಂದೆ ಕಟ್ಟಡಗಳನ್ನ ಕಟ್ಟುವ ಮೂಲಕ ಒಂದು ಜಾತ್ರೆಯ ವಾತಾವರಣವನ್ನೇ ಸೃಷ್ಟಿ ಮಾಡಿದ್ದಾರೆ. ಸೊ ಒಬ್ಬ ಸ್ಟಾರ್ ನಟನಿಗೆ ಯಾವುದೆಲ್ಲ ರೀತಿಯಾಗಿ ಅಬ್ಬರವಾಗಿ ಯಾವುದೆಲ್ಲ ರೀತಿಯಾಗಿ ಗೌರವ ಕೊಡಬೇಕು ಅದನ್ನು ಅವರ ಫ್ಯಾನ್ಸ್ಗಳು ಕೊಡ್ತಾ ಇದ್ದಾರೆ. ನಿಜಕ್ಕೂ ಹೇಳೋಕ್ಕಂದರೆ ಕನ್ನಡ ಚಿತ್ರರಂಗದಲ್ಲಿ ಡೆವಿಲ್ ಸಿನಿಮಾ ಏನೀಗ ಡಿಸೆಂಬರ್ ಅನ್ನೋದು ತೆರೆ ಕಾಣ್ತಾ ಇದೆ. ಸೊ ತೆರೆಗೆ ಮುಂದೆನೇ ಸಾಕಷ್ಟು ಅಬ್ಬರ ಆಗಿತ್ತು. ತೆರೆ ಬರೋಕ್ಕಿಂತ ಮೊದಲು ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಈಗ ಫ್ಯಾನ್ಸ್ ಮಾಡಿದ್ದಾರೆ. ಫ್ಯಾನ್ಸ್ ಅಷ್ಟೇ ಅಲ್ಲ, ಒಂದಷ್ಟು ಸಿನಿಮಾ ಮಂದಿಗೂ ಕೂಡ ಸಿನಿಮಾದ ಮೇಲೆ ಒಲವಿದೆ. ಯಾಕಂದರೆ ಆ ಸಿನಿಮಾ ತುಂಬ ದೊಡ್ಡ ಮಟ್ಟದಲ್ಲಿ ತಯಾರಾಗಿರುವಂಥದ್ದು. ಪ್ರಕಾಶ್ ವೀರ್ ಅವರು ತುಂಬಾ ಅದ್ಧೂರಿಯಾಗಿ ಈ ಸಿನಿಮಾವನ್ನು ನಿರ್ಮಾಣ ಮಾಡಿದ್ದಾರೆ. ಸೊ ಅದೇನೇ ಇರಲಿ, ದರ್ಶನ್ ಅವರ ಡೆವಿಲ್ ಸಿನಿಮಾ ಡಿಸೆಂಬರ್ 11ಕ್ಕೆ ಬರ್ತಾ ಇದೆ. ಈಗಾಗಲೇ ದಾಖಲೆಯ ಟಿಕೆಟ್ ಕೂಡ ಮಾರಾಟ ಆಗಿದೆ ಅಂತ ನಾನು ಹೇಳಿದೆ. 2 ಲಕ್ಷ ಟಿಕೆಟ್ಗಳು ಈಗಾಗಲೇ ಸೋಲ್ಡ್ ಔಟ್ ಆಗಿರುವಂಥದ್ದು. ಇನ್ನೂ ಕೂಡ ಬುಕ್ಕಿಂಗ್ ಆಗ್ತಾನೇ ಇದೆ. ಸೊ ವಾರದ ತುಂಬ ಎಲ್ಲ ಟಿಕೆಟ್ಗಳು ಸೋಲ್ಡ್ ಆಗುವಂತಹ ಲಕ್ಷಣಗಳಿವೆ. ಹೆಚ್ಚು ಕಮ್ಮಿ 1,000 ಪರದೆ ಮೇಲೆ ಡೆವಿಲ್ ಸಿನಿಮಾ ಪ್ರದರ್ಶನ ಆಗ್ತಾ ಇದೆ ಅನ್ನೋದು ಮತ್ತೊಂದು ವಿಶೇಷ ಅಂತಲೇ ಹೇಳ್ಬೋದು. ಯಾಕಂದರೆ ಬಹುತೇಕ ಕರ್ನಾಟಕದಲ್ಲಿರ್ತಕ್ಕಂಥ ಅಷ್ಟು ಚಿತ್ರಮಂದಿರಗಳಲ್ಲಿ ಡೆವಿಲ್ ಅಬ್ಬರ ಆಗ್ತಾಯಿದೆ, ಡೆವಿಲ್ ದರ್ಶನ ಆಗ್ತಾಯಿದೆ. ಅದೇನೇ ಇರಲಿ, ಫ್ಯಾನ್ಸ್ ನಿಜಕ್ಕೂ ಸ್ಟಾರ್ನ ಕೈ ಹಿಡಿತಾರೆ ಅಂದರೆ ಈ ರೀತಿಯಾಗಿ ಹಿಡಿಬೇಕು ಅನ್ನೋದು ಎಲ್ಲರಿಗೂ ಕೂಡ ಅರ್ಥ ಆಗ್ತಾಯಿದೆ. ಒಂದಂತೂ ನಿಜ, ಕನ್ನಡ ಚಿತ್ರರಂಗದಲ್ಲಿ ಒಂದಷ್ಟು ಸ್ಟಾರ್ ನಟರಿಗೆ ಇರ್ತಕ್ಕಂಥ ಫ್ಯಾನ್ ಬೇಸ್ ಎಲ್ರಿಗೂ ಗೊತ್ತಾ ಇದೆ. ಅದರಲ್ಲೂ ದರ್ಶನ್ ಅವರಿಗೆ ಇರ್ತಕ್ಕಂಥ ಫ್ಯಾನ್ ಬೇಸ್ ಇದೆಯಲ್ಲ, ಅದು ನಿಜಕ್ಕೂ ತುಂಬ ದೊಡ್ಡದ್ದು. ಯಾಕಂದರೆ ಬೇರೆ ಸ್ಟಾರ್ ನಟರುಗಳಿಗೆ ಹೋಲಿಸಿದರೆ ದರ್ಶನ್ಗೆ ಇರ್ತಕ್ಕಂಥ ಫ್ಯಾನ್ಸ್ ತುಂಬ ದೊಡ್ಡದು. ಆಗಾಗಲೇ ನೋಡ್ದಂಗೆ ನೀವು ಆರಂಭದ ಅಷ್ಟು ಸಿನಿಮಾಗಳನ್ನು ನೀವು ಗಮನಿಸ್ತಾ ಬಂದರೆ ಎಲ್ಲ ಸಿನಿಮಾಗಳಲ್ಲೂ ಕೂಡ ಫ್ಯಾನ್ಸ್ ಅವರ ಏನು ಕೆಲಸ ಮಹತ್ತರವಾಗಿ ಕಾಣ್ತದೆ. ಸೊ ಇಲ್ಲೂ ಕೂಡ ದೊಡ್ಡ ಮಟ್ಟಕ್ಕೆ ಆ ಸಿನಿಮಾ ಮೂಡಿ ಬಂದಿದೆ. ಸೊ ಇನ್ನೇನು ಒಂದು ದಿನ ಬಾಕಿ ಇರುವಂತಲೇ ಅಭಿಮಾನಿಗಳು ಹಬ್ಬ ಮಾಡ್ತಿದ್ದಾರೆ. ರಾತ್ರಿಯಿಂದಲೇ ಆ ಸಿನಿಮಾದ ಕಟ್ಔಟ್ಗಳನ್ನು ತಯಾರಿ ಮಾಡ್ಕೊಂಡಿದ್ರು. ಈಗಾಗಲೇ 3 ದಿನದಿಂದ ಜಾತ್ರೆ ಆರಂಭ ಮಾಡಿದ್ದಾರೆ. ಇನ್ನೇನು ನಾಳೆ ಬೆಳಗಿನ ಶೋ ಅಂದರೆ ಅರ್ಲಿ ಮಾರ್ನಿಂಗ್ ಶೋ ಇದೆ. ಅರ್ಲಿ ಮಾರ್ನಿಂಗ್ ಶೋಗೆ ಒಂದಿಷ್ಟು ಫ್ಯಾನ್ಸು ತಯಾರಿ ನಡೆಸಿರುವಂಥದ್ದು ಬಹಳ ವಿಶೇಷ.
ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.